ಸಚಿವ ಸ್ಥಾನಕ್ಕೆ ನಿಮ್ಮ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳ್ತಾ ಇದೆ. ಇವತ್ತು ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅಂತಂದರೆ ಖರ್ಗೆ ಸಾಹೇಬರು ಒಂದು ಆಶೀರ್ವಾದ. ಸರ್, ಆಕ್ಚುಲಿ ಒಬ್ಬ ಜನಪ್ರತಿನಿಧಿಗೆ ಇವತ್ತಿನ ರಾಜಕೀಯದಲ್ಲಿರುವಂಥ ಸವಾಲು ಏನು ಸರ್? ನಿಜವಾಗಿ ಪ್ರಾಮಾಣಿಕವಾಗಿ ಜನಸೇವೆ ಮಾಡುವಂಥದ್ದು, ಪಕ್ಷಕ್ಕೆ ನಿಷ್ಠರಾಗಿರುವಂಥ ವ್ಯಕ್ತಿಗಳಿಗೆ ಅವಕಾಶಗಳು ತಪ್ಪಿ ಹೋಗ್ತಾ ಇದೆ. MLC ಆಗೋದು ಕಷ್ಟನಾ, MLC ಆಗಿ ಕೆಲಸ ಮಾಡೋದು ಕಷ್ಟನಾ? ಅವಕಾಶಗಳಿಗಾಗಿ ನಾವು ಆಸೆ ಪಡಲಿಲ್ಲ. ಚುನಾವಣಾ ರಾಜಕೀಯ 2008ಕ್ಕೆ ಯಾಕೆ ಸರ್ ಎಂಟ್ರಿ ಎಕ್ಸಿಟ್ ಭಾಳ ಅತಿ ಹೆಚ್ಚು ದುಡ್ಡು ಖರ್ಚು ಮಾಡಿದ್ರು ಆ ಸಂದರ್ಭದಲ್ಲಿ. ಬಟ್ ನಿಮ್ಮ ಮೇಲೆ ಒಂದು ಆರೋಪ ಇದೆ. ಯಾರಲ್ಲಿ ಹೋಗಿ ಅಧಿಕಾರಕ್ಕಾಗಿ ಇದುವರೆಗೂ ಕೂಡ ಬೇಡಿಕೆ ಇಟ್ಟಿಲ್ಲ, ಒತ್ತಾಯ ಮಾಡಿಲ್ಲ. 2028ಕ್ಕೂ ಕಪ್ ನಿಮ್ಮದೇ ಆಗುತ್ತಾ? ಅಂತಿಮವಾಗಿ ಯಶಸ್ಸು, ಜಯ ಸಿಗುವುದು ಜಾತ್ಯತೀತ ಶಕ್ತಿಗಳಿಗೆ ಮಾತ್ರ. ನಿಮ್ಮ ಪಕ್ಷದಲ್ಲಿ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಅನ್ಸುತ್ತಾ? ನಾನು ದೊಡ್ಡವರಿಗೆ ಕಿವಿ ಮಾತು ಹೇಳುವಂತಹ ದೊಡ್ಡ ವ್ಯಕ್ತಿ ನಾನಲ್ಲ. ರಾಯಚೂರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಇದೆಯಾ? CMಗೆ ಗೊತ್ತು, ಖರ್ಗೆ ಸಾಹೇಬರಿಗೂ ಗೊತ್ತು, DK ಶಿವಕುಮಾರ್ ಅವ್ರಿಗೂ ಗೊತ್ತು. ರಾಯಚೂರಿಗಿರುವಂಥ ಸಮಸ್ಯೆ ಏನು ಸರ್? ಏನಾಗಬೇಕು ರಾಯಚೂರು? ಸಮಗ್ರವಾಗಿ ಜಿಲ್ಲೆಯ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಎಷ್ಟು ಮಾಡಬೇಕಾಗಿತ್ತು, ಏನು ಮಾಡಬೇಕಾಗಿತ್ತು ಅನ್ನೋದು ಕೂಡ ಯಾರು ಮಾಡಲಿಲ್ಲ ಅನ್ನೋದು ನೋವು ನಾನು ವೈಯಕ್ತಿಕವಾಗಿ ನೋಡಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.